ಪಾಡಿ ಇಗ್ಗುತ್ತಪ್ಪ ದೇವರ ಪವಿತ್ರ ಮಲ್ಮಾ ಬೆಟ್ಟ ಈಗ ಕೇವಲ ಒಂದು ಬೆಟ್ಟವಾಗಿ ಮಾತ್ರ ಉಳಿದಿಲ್ಲ. ಕಳೆದ ಹಲವು ದಿನಗಳಿಂದ ಒಂದು ಬೃಹತ್ ಹೋರಾಟದ ಕೇಂದ್ರ ಬಿಂದುವಾಗಿದೆ. ಈ ವಿಷಯದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಏನಿದು ವಿವಾದ? ಕೇರಳ ಮೂಲದ ಆಧ್ಯಾತ್ಮಿಕ ಗುರು ಶ್ರೀ ಎಂ ಅವರು ನೆಲ್ಜಿ ಗ್ರಾಮದ ಮಲ್ಮಾ ಬೆಟ್ಟದ ಬಳಿ 80 ಎಕರೆ ಜಾಗವನ್ನ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಇಲ್ಲಿ ಶುರುವಾಗಿದ್ದು ಯಂತ್ರಗಳ ಸೌಂಡ್. ನೆಲ್ಜಿ ಗ್ರಾಮದ ಮಲ್ಮಾ ಬೆಟ್ಟ ಅಂತಿಂತ ಜಾಗ ಅಲ್ಲ. ಅತಿಯಾಗಿ ಮಳೆ ಬೀಳುವಂತಹ ಭೂಕುಸಿತದ ಅಪಾಯ ಇದೆ ಅಂತ ಗುರುತಿಸಲ್ಪಟ್ಟಿರುವಂತಹ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶ. ಇಲ್ಲಿ ಬೃಹತ್ ಕನ್ಸ್ಟ್ರಕ್ಷನ್ ಕೆಲಸ ಏನಾದ್ರೂ ಶುರುವಾದ್ರೆ, ಕೆರೆಗಳನ್ನ ತೋಡಿದ್ರೆ, ಅತಿಯಾದ ಮಳೆ ಬಂದಾಗ ಎಂಟೈರ್ ಗ್ರಾಮವೇ ಆತಂಕದಲ್ಲಿ ಬದುಕಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಜೊತೆಗೆ ಇದು ಇಗ್ಗುತ್ತಪ್ಪ ದೇವರ ಭಕ್ತರು ನಡೆದಾಡುವಂತಹ ಪವಿತ್ರ ಜಾಡು. ಪ್ರಕೃತಿ ಮತ್ತು ಸಂಸ್ಕೃತಿ ಎರಡಕ್ಕೂ ಕಂಟಕ ಎದುರಾದಾಗ ಇಡೀ ಕೊಡವ ಸಮುದಾಯನೇ ಒಗ್ಗಟ್ಟಾಗುತ್ತೆ. ಈ ವಿಷಯದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ತಾರೆ. ಕಳೆದ ಹಲವು ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ನಾವೆಲ್ಲ ನೋಡಿದೀವಿ. ಹೋರಾಟದ ಬಿಸಿ ತಡ್ತಾ ಇದ್ದಂಗೆ ಶ್ರೀಎಂ ಅವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನ ಯೋಜನೆಯನ್ನು ರದ್ದುಪಡಿಸ್ತಾ ಇದ್ದೀನಿ. ನನಗೆ ಮರ ಕಡಿಯುವಂತಹ ಉದ್ದೇಶಗಳು ಇರಲಿಲ್ಲ. ಗೋಶಾಲೆ ಮತ್ತು ಧ್ಯಾನ ಮಂದಿರ ಕಟ್ಟಬೇಕು ಅಂತ ಇದ್ದೆ. ಆದ್ರೆ ಕೊಡವ ಸಮುದಾಯದವರ ಭಾವನೆಗಳಿಗೆ ಬೆಲೆ ಕೊಟ್ಟು ನಾನು ಈ ಒಂದು ಯೋಜನೆಯಿಂದ ಹಿಂದಕ್ಕೆ ಸರಿತಾ ಇದ್ದೀನಿ ಅನ್ನೋ ಪ್ರೆಸ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇದನ್ನ ಸ್ಪಷ್ಟ ಕೂಡ ಪಡಿಸ್ತಾರೆ. ಆದ್ರೆ ಈ ವಿಷಯ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಯೋಜನೆ ರದ್ದಾದ್ರೂ ಕೂಡ ಸ್ಥಳೀಯರು, ಗ್ರಾಮಸ್ಥರು ಸಮಾಧಾನಗೊಳ್ಳೋದಿಲ್ಲ. ಈ ಭೂಮಿಯನ್ನ ಮರಳಿ ಮಾಲೀಕರಿಗೆ ಹಿಂದಿರುಗಿಸಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ತಮ್ಮ ಪವಿತ್ರ ಜಮ್ಮ ಭೂಮಿಯನ್ನ ಇತರರಿಗೆ ಮಾರಾಟ ಮಾಡಿದಂತಹ ಸ್ಥಳೀಯರ ಮೇಲೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ? ನಾವು ಈ ಭೂಮಿಯ ಮಾಲೀಕರಲ್ಲ, ಬದಲಾಗಿ ನಮ್ಮ ಪೂರ್ವಜರು ಮಾಡಿಟ್ಟಂತಹ ಭೂಮಿಗೆ ಕಾವಲುಗಾರರು ಅಷ್ಟೇ. ಈ ಮಾತು ನೆಲ್ಜಿ ಗ್ರಾಮದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಇದು ಕೊಡಗಿನ ನೆಲ್ಜಿ ಗ್ರಾಮಕ್ಕೆ ಸಂಬಂಧಪಟ್ಟಿರೋ ವಿಷಯ ಆಗಿದ್ರೂ ಕೂಡ ಪಶ್ಚಿಮ ಘಟ್ಟಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಪಶ್ಚಿಮ ಘಟ್ಟಗಳ ರಕ್ಷಣೆ ಕೇವಲ ಕೊಡಗಿನ ಜನರ ಅಥವಾ ಮಲೆನಾಡಿನ ಜನರ ಕರ್ತವ್ಯ ಅಲ್ಲ, ಇದು ಇಡೀ ಸಮಾಜದ ಕರ್ತವ್ಯ. ಬೆಟ್ಟಗುಡ್ಡಗಳು ಬರೀ ರಿಯಲ್ ಎಸ್ಟೇಟ್ ಜಾಗಗಳಲ್ಲ, ಅವುಗಳು ನಮ್ಮ ಮುಂದಿನ ಪೀಳಿಗೆಯ ಜೀವನಾಡಿ. ಇವತ್ತು ಪ್ರಕೃತಿಯನ್ನ ನಾವು ಕಾಪಾಡಿದ್ರೆ ನಾಳೆ ಪ್ರಕೃತಿ ನಮ್ಮನ್ನ ಕಾಪಾಡುತ್ತೆ. ಪಶ್ಚಿಮ ಘಟ್ಟಗಳು ನಮ್ಮ ನಾಡಿಗೆ ಶ್ವಾಸಕೋಶ ಇದ್ದಂತೆ. ನಾವು ಕೇವಲ ನಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರೋ ಜಾಗದ ಕಾವಲುಗಾರರೇ ಹೊರತು ಭೂಮಿಗೆ ಮಾಲೀಕರಾಗೋದಕ್ಕೆ ಸಾಧ್ಯನೇ ಇಲ್ಲ. ಕೊನೆದಾಗಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇವತ್ತು ನಾವು ಪ್ರಕೃತಿಯನ್ನ ಕಾಪಾಡ್ಕೊಂಡ್ರೆ ನಾಳೆ ಅದೇ ಪ್ರಕೃತಿ ನಮ್ಮನ್ನ, ನಮ್ಮ ಮುಂದಿನ ಪೀಳಿಗೆನ ಕಾಪಾಡುತ್ತೆ.